ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಚಾನಲಲ್ಲಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಊರಿಗೆ ಹೋಗಿದ್ವಿ. ಊರಿಗೆ ಏನು ಕಾರಣದಿಂದ ಹೋಗಿದ್ವಿ ಅಂದರೆ, ಊರಲ್ಲಿ ಪಿತೃಪಕ್ಷ ಇತ್ತು. ಪಿತೃಪಕ್ಷದ ಆಚರಣೆ ಹಾಗೂ ನಮ್ಮ ಅಕ್ಕ ತಂಗಿಯರ ಮೋಜು ಮಸ್ತಿ ಯಾವ ರೀತಿ ಇತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಸಪೋರ್ಟ್ ಮಾಡಿ. ನಮ್ಮೂರಿನ ಸಂತೆಕೋಡಲ್ಲಿ ಫೇಮಸ್ ಮಾಧವ್ ಹೋಟ್ಲು ಅಂತ. ಅಲ್ಲಿ ತಟ್ಟೆ ಇಡ್ಲಿ, ಕೆಂಪು ಚಟ್ನಿ ಫೇಮಸ್. ಹಳ್ಳಿ ಅಂದರೆ ಜಾಗ ಇರುತ್ತೆ. ಅಲ್ಲಿ ಒಂದು ಬದನೆಕಾಯಿ ಗಿಡ ಅಂತೂ ಕಂಪಲ್ಸರಿ, ಒಂದು ಮಲ್ಲಿಗೆ ಗಿಡ ಅಂತೂ ಕಂಪಲ್ಸರಿ, ಆಗಲಿ ಒಂದು ನುಗ್ಗೆಕಾಯಿ ಗಿಡ ಅಂತೂ ಕಂಪಲ್ಸರಿ. ಈ ರೀತಿ ಗಿಡಗಳನ್ನ ಹಾಕೊಂಡಿರ್ತಾರೆ. ಅಲ್ಲಿ ಬದನೆಕಾಯಿ ಬಿಟ್ಟಿತ್ತು. ನನ್ನ ತಂಗಿ ಎಲ್ಲ ಬದನೆಕಾಯಿಗಳ್ನು ಗಿಡದಿಂದ ಕಿತ್ಕೊತಾ ಇದ್ಲು. ಅವಳಿಗೆ ಎಣ್ಗಾಯಿ ಅಂದರೆ ತುಂಬ ಇಷ್ಟ. ಇದನ್ನ ಎಣ್ಗಾಯಿ ಮಾಡ್ತೀವಿ, ತುಂಬ ರುಚಿಯಾಗಿರುತ್ತೆ. ಬನ್ನಿ ತಿನ್ನೋಣ ಮಾಡ್ಕೊಂಡು. ಮತ್ತು ಅಡಿಕೆ ಮರ ಇತ್ತು ಒಂದೇ ಒಂದು. ಎಲ್ಲ ಕಾಯಿಗಳು ಹಣ್ಣಾಗಿದ್ವು ಅಡಿಕೆಕಾಯಿ. ಅದನ್ನು ಬಿಡಿಸಿದ್ರು. ಅದರಲ್ಲಿ ನಾವು 3 ಜನ ಇಷ್ಟಿಷ್ಟು ಅಂತ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮೂರಿನ ಸಂತೆಕೋಡಲ್ಲಿ ಫೇಮಸ್ ಮಾಧವ್ ಹೋಟ್ಲು ಅಂತ. ಅಲ್ಲಿ ತಟ್ಟೆ ಇಡ್ಲಿ, ಕೆಂಪು ಚಟ್ನಿ ಫೇಮಸ್. ವಡೆ, ಬೋಂಡ ಎಲ್ಲ ತುಂಬ ಫೇಮಸ್. ಈ ಸಂಗಮ, ಮೇಕೆದಾಟು, ಹೊಗೆನೆಕಲ್ ಫಾಲ್ಸ್ ಕಡೆ ಹೋಗೋರೆಲ್ಲ ಅಲ್ಲಿ ಹಾಗೆ ಒಂದು ವಿಸಿಟ್ ಕೊಟ್ಟು ತಿನ್ಕೊಂಡೋಗಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಬ್ಯಾಟಿಂಗ್ ಮಾಡೋಣ. ಅವೆಲ್ಲ ಮಸ್ತಾಗಿ ತಿಂತಾ ಇದ್ವಿ ಚಿಕ್ಕ ಹುಡುಗರಲ್ಲಿ. ಈಗೆಲ್ಲ ತುಂಬ ತಿನ್ನಕ್ಕಾಗಲ್ಲ, ಒಂದೊಂದು 2 ತಿಂತ. ಇವ್ರು ಮಾಡಿದ್ರೆ ಸಖತ್ತಾಗ್ಬೋದು. ಹೋಟ್ಲವರೇ ಬೇಕು ಕಳಿಸಿದ್ರು. ಚಟ್ನಿ ಇಲ್ಲ ಹೌದಾ? ನಾವು ಕೃಷ್ಣಯ್ಯನೋ ತೆಲುಗೇನೋ ಕರ್ಕೊಂಡೋಗಿತ್ತು. ಕೂರ್ಸ್ಬಿಟ್ಟು ಹೋಗಿತ್ತು. ಅತ್ತೆ ಕೇಳೋದಕ್ಕೆ ಚಟ್ನಿ ಎಷ್ಟು ಚಟ್ನಿ ತಿಂತಾಯಿದ್ದೀರಿ. ಆಮೇಲೆ ತೆಂಗಿನಕಾಯಿಗಳೆಲ್ಲ ಸುಲಿಬೇಕಾಗಿತ್ತು. ಪಟ 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 ಅಂತ ಸುಲ್ತಿ ಹಾಕ್ತಾಯಿದ್ಲು ನಮ್ಮ ದಾಕ್ಷಾಯಿಣಿ. ಕಾಂಪಿಟೇಷನ್ ಮಾಡೋಣ ಅಂತ ಕೂಡ ಹೇಳ್ಕೊಂಡು ನಗ್ತಾ ಇದ್ವಿ. ಎಲ್ಲ ಅಡುಗೆ ಎಲ್ಲ ಭಟ್ರಿಗೆ ಒಪ್ಪಿಸಿದ್ರಿಂದ ನಮ್ಮದೇನು ಅಡುಗೆ ಕಾರ್ಯಕ್ರಮ ಇರಲಿಲ್ಲ. ಎಲ್ಲರೂ ನೀಟಾಗಿ ರೆಡಿಯಾಗಿ ಎಲ್ಲ ಕೆಲಸಗಳು ಬೇರೆ ಬೇರೆ ಏನೇನು ಕೆಲಸ ಎಲ್ಲ ಮುಗಿಸಿದ್ವಿ. ಹಾಗೆಯೇ ಗೆಣಸು, ಕಡಲೆಕಾಯಿ ಎಲ್ಲ ಬೇಯಿಸಿರ್ತಾರಲ್ವ, ಎಕ್ಸ್ಟ್ರಾ ಇರೋದನ್ನೇ ಎತ್ತಿಟ್ಟಿರ್ತಾರೆ. ಅದನ್ನು ಟೇಸ್ಟ್ ಮಾಡೋಣ ಅಂತ ಎಲ್ಲ ತಿಂತಾಯಿದ್ವಿ. ಈ ರೀತಿ ಎಲ್ಲ ಆದಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ಎಲ್ಲ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ. ನಮ್ಮ ಕಡೆ ಈ ರೀತಿ ಪದ್ಧತಿ ಮಾಡ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಬಂದು ಧೂಪ ಹಾಕ್ತಾರೆ. ಇದಕ್ಕೆ ಧೂಪ ಹಾಕೋದು ಅಂತಲೇ ಹೇಳೋದು ಪಿತೃಪಕ್ಷದಲ್ಲಿ. ಮತ್ತು ಪಿತೃಪಕ್ಷದಲ್ಲಿ ನಮ್ಮ ಸೈಡೆಲ್ಲ ನಾನ್ ವೆಜ್ ಐಟಮ್ಸ್ಗಳು ಮಾಡ್ತೀವಿ, ಅಡುಗೆಗಳನ್ನೆಲ್ಲ. ಕೆಲವರೊಂದು ಸ್ವೀಟ್ ಮಾಡ್ತಾರೆ, ನಮ್ಮ ಕಡೆ ಸ್ವೀಟ್ ಮಾಡಲ್ಲ, ನಾನ್ ವೆಜ್ಜೇ ಮಾಡೋದು. ಈ ರೀತಿ ಎಲ್ಲರದು ಪೂಜೆ ಆದಮೇಲೆ ಊಟದ ಕಾರ್ಯಕ್ರಮ ಆಯಿತು. ಊಟಕ್ಕೆ ನಮ್ಮ ಕಡೆ ಎಲ್ಲ ನೆಂಟರುಗಳನ್ನ ಮತ್ತು ಫ್ರೆಂಡ್ಗಳನ್ನ ಹಾಗೆ ಅಕ್ಕಪಕ್ಕದವ್ರನ್ನೆಲ್ಲ ಕರೀತಾರೆ. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಈ ಸೈಡೆಲ್ಲ ಊಟ ಮಾಡ್ತಾಯಿದ್ದಾರೆ. ನಾವು ಆ ಸೈಡ್ ಹೋಗಿ ರೀಲ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಅಕ್ಕ ತಂಗಿದಿರೆಲ್ಲ ಮಾತಾಡಿಕೊಂಡು ರೀಲ್ಸ್ ಮಾಡಲಿಕ್ಕೆ ಹೋಗಿದ್ವಿ. ಚಿಂತೆಗೆ ಜಾಗ ಇಲ್ಲ, ಕಷ್ಟ ಒಂದಾಗಿದ್ದರಿಗೆಲ್ಲ ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ನೀನಾಗಿ ಬಿಡು ಪುಟ ಮಗು. ಒಂದು ಲೈನ್ ಬಿಟ್ಬಿಟ್ಲು. ಆಯ್ತು, ನಾನೇ ಆಡ್ತೀನಿ ಬಿಡಮ್ಮ. ಗಿದ್ದರಿಗೆಲ್ಲ ಚಿಂತೆಗೆ ಜಾಗ ಇಲ್ಲ. ಏನಂದರೆ ನಾವು ಆಡಿಯೋ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿಲ್ಲ, ಬಾಯಲ್ಲೇ ಹೇಳ್ಕೊಂಡೇ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಬೇರೆಯವ್ರಿಗೆಲ್ಲ ಕೇಳಿಸುತ್ತೆ ಅಂತ. ಬಂದು ನೆಂಟರು ಮತ್ತು ಹೊರಗಡೆ ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಅಂದರೆ ನಮ್ಮ ಕಡೆ ಎಲ್ಲ ನಾನ್ ವೆಜ್ಜೇ. ನಿಮ್ಮ ಕಡೆ ಏನು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಊಟ ಎಲ್ಲ ಆದಮೇಲೆ ನಾವು ವಾಪಸ್ಸು ಒಂದು 5 ಗಂಟೆ ಹಂಗೆಲ್ಲ ಮನೆಗೆ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ರೀಲ್ಸ್ ಮಾಡ್ಕೊಬಿಡೋಣ ಬೇಗ ಎಲ್ಲ ಸೇರೋದು ಅಪರೂಪ ಅಂತ ಹೇಳಿ ಮಾಡ್ಕೊಂಡ್ವಿ. ಎಲ್ಲರೂ ಸೇರೋದು ತುಂಬ ಕಡಿಮೆ ಅಕ್ಕ ತಂಗಿದಿರು. ಹಾಗಾಗಿ ಸೇರಿದಾಗ ಒಂದೊಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ಕೊಂಡು ಇದು ಮಾಡೋಷ್ಟರಲ್ಲೇ ಒಂದು 10 ನಿಮಿಷನೋ 1/4 ಗಂಟೆನೋ ಆಗೋಗ್ಬಿಡ್ತು. ಪ್ರಾಕ್ಟೀಸ್ ಮಾಡಿದಿರ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತೀವಲ್ಲ, ಹಾಗಾಗಿ ಪಿತೃಪಕ್ಷಕ್ಕೆ ಬಂದು ಏನು ಈ ರೀತಿ ಆಡ್ತಾರೆ ಅಂತ ದಯವಿಟ್ಟು ಅಂದ್ಕೊಬೇಡಿ. ನಮಗೂ ಬೇಜಾರಂತೂ ಇದ್ದೇ ಇರುತ್ತೆ, ಆದರೆ ಬೇಜಾರಂತೂ ತೋರಿಸ್ಕೊಳಕ್ಕಾಗಲ್ಲ. ಬೇಜಾರು ಇದ್ದಾಗ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಲ್ಲ, ಹತ್ತಿದ್ದು ಎಲ್ಲ ಉಂಟು. ಅವೆಲ್ಲ ನಾನು ಬೇಜಾರು ತೋರಿಸಲ್ಲ ವೀಡಿಯೋದಲ್ಲಿ. ಎಲ್ಲರ ಮನೇಲೂ ಬೇಜಾರಂತ ಇದ್ದೇ ಇರುತ್ತೆ. ನಗ್ನಗ್ತಾ ಇರೋದನ್ನ ಸ್ವಲ್ಪ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅಳೋದು ಆ ಥರದ ಸನ್ನಿವೇಶಗಳನ್ನೆಲ್ಲ ನಾನು ನಿಜವಾಗ್ಲೂ ವಿಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟ ಇಲ್ಲ. ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಹೀಗಿತ್ತು ನಮ್ಮ ಇವತ್ತಿನ ದಿನ.
ಈ ರೀತಿಯಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ, ಬಾಯ್.